ಪರಿಶಿಷ್ಟ ಜಾತಿಯಲ್ಲಿರುವ ಅಲೆಮಾರಿ ಸಮುದಾಯದವರಿಗೂ ನ್ಯಾಯ ನೀಡಬೇಕು ಎಂದು ಸರ್ಕಾರದ ಮಟ್ಟದಲ್ಲಿ ಧ್ವನಿ ಎತ್ತುತ್ತಿದ್ದೇನೆ ಎಂದು ಕ್ರಾಂತಿಕಾರಿ ಹೋರಾಟಗಾರ ಅಂಬಣ್ಣ ಆರೋಲಿಕರ್ ತಿಳಿಸಿದರು. ರಾಯಚೂರು ಜಿಲ್ಲೆಯ ಮಾನ್ವಿ ಪಟ್ಟಣದಲ್ಲಿ ನಡೆದ ಅಲೆಮಾರಿ ಸಮುದಾಯಗಳ ಸ್ವಾಭಿಮಾನಿ ಸಮಾವೇಶದಲ್ಲಿ ಮಾತನಾಡಿ, ಚಿನ್ನದಾಸರ್, ಹೊಲೆಯದಾಸರ್, ಮಾಲಾದಾಸರ್ ಕುಟುಂಬವು ಮೂಲ ಸಂಸ್ಕೃತಿಯನ್ನ ಕಾಪಾಡಿಕೊಂಡು ಬಂದಿದ್ದಾರೆ. ಆದರೆ ಸರ್ಕಾರ ಅಲೆಮಾರಿಗಳ ಸಮುದಾಯದವರನ್ನ ಅಭಿವೃದ್ಧಿ ಮಾಡಲು ಮುಂದಾಗುತ್ತಿಲ್ಲ ಎಂದು ಕಟುವಾಗಿ ಟೀಕಿಸಿದರು. ನಮಗೆ ನ್ಯಾಯ ಬೇಕು. ಅಲೆಮಾರಿ ಸಮುದಾಯಗಳೆಲ್ಲರೂ ಸೇರಿ ರಾಜಧಾನಿ ಬೆಂಗಳೂರು ಸೇರಿದಂತೆ ದೆಹಲಿಯಲ್ಲೂ ಹೋರಾಟ ಮಾಡಿದರೂ ಸಹ ನ್ಯಾಯ ನೀಡಬೇಕು ಎಂದು ಹೋರಾಟ ಮಾಡಲಾಗಿದೆ ಎಂದರು. ಇವತ್ತು ಇಂಥ ಸಣ್ಣ ಸಣ್ಣ ಸಮಾಜವನ್ನು ಗುರುತಿಸಿ ಮೀಸಲಾತಿಗೆ ಹೆಚ್ಚಿನ ಪ್ರಮಾಣದಲ್ಲಿ ಕೊಡಬೇಕು. ಅವಾಗ ಮಾತ್ರ ಇಲ್ಲಿ ಏನಾದರೂ ಇದಾಗಲಿಕ್ಕೆ ಸಾಧ್ಯತೆ ಆಗ್ತದೆ. ಎಲ್ಲರೂ ಕೂಡ ಇವರು ಈ ಸಮಾಜ ನಮ್ಮ ಜೊತೆಗೆ ಒಡನಾಡಿರ್ತಕ್ಕಂಥ ಒಂದು ಸಮಾಜ. ಬೇರೆ ಸಮಾಜದ ರೀತಿಯಲ್ಲಿ ಅವರು ಎಲ್ಲರೂ ಕೂಡ ಸಂಭಾವಿತವಾಗಿ ಎಲ್ಲ ರೈತ ಜನರು ಕೂಡ ಹೊಂದಾಣಿಕೆ ಮಾಡಿಕೊಂಡು ಒಂದು ಸಮಾಜ ಇದೆ. ಇವತ್ತು ಈ ಹೋರಾಟ ಇವತ್ತೇನು ನಮ್ಮ ಮಾದೇವಪ್ಪನವರು ಇವತ್ತು ಎಲ್ಲರನ್ನು ಕರೆಸಿ ಕುಂದಿರಿಸಿ ಇವತ್ತು ಒತ್ತಾಯ ಮಾಡ್ತಕ್ಕಂಥದ್ದಿದೆ. ಸರ್ಕಾರಕ್ಕೂ ಕೂಡ ನಾವು ಇನ್ನೂ ಹೆಚ್ಚಿನ ಸವಲತ್ತು ಸಿಗಬೇಕಂತಕ್ಕಂಥ ಒತ್ತಾಯ ಮಾಡೋಣ. ಇವತ್ತು ಈಗಾಗಲೇ ಸನ್ಮಾನ್ಯ ಮಂತ್ರಿಗಳು ಬೋಸರಾಜ್ ಅವರು, ಅಂಬರೀಶ್ ಅವರು ಬಂದಿದ್ರು. ಅವ್ರಿಗೂ ಕೂಡ ನಾವು ಒತ್ತಾಯ ಈ ಸಭೆ ಮೂಲಕ ಒತ್ತಾಯ ಪೂರ್ವಕವಾಗಿ ಅವ್ರಿಗೆ ಬರ್ತಕ್ಕಂಥ ಸವಲತ್ತುಗಳು ಸಿಗಲತ್ತಕ್ಕಂಥ ಒತ್ತಾಯನ ನಿಮ್ಮ ಜೊತೆ ನಾವೆಲ್ಲರೂ ಇರ್ತೀವಿ ಅಂತಕ್ಕಂಥ ಈ ಸಮಾಜದಲ್ಲಿ ಹೇಳಿ ಅನ್ಯಾಯ ಆಯಿತು. ಈಗ ಒಳ ಮೀಸಲಾತಿ ಆಗಿ ಬಹಳ ದಿನ ಆಯಿತು. ಈ ಚನ್ನದಾಸ, ಮಾಲದಾಸ ಇವರೆಲ್ಲರೂ ಯಾರು ಒಗ್ಗಟ್ಟು ಮಾಡಿ ಒಂದು ಸಂಘ ಸಂಸ್ಥೆ ಮಾಡಿ ಹೋರಾಟ ಮಾಡಲಿಲ್ಲ. ಈಗೇನು ಬಹಳ ದೂರಕ್ಕೇನು ಹೋಗಿಲ್ಲ. ತಾವೆಲ್ಲ ಸಂಘಟನೆ ಮಾಡಿ ರಾಜ್ಯ ಮಟ್ಟದಲ್ಲಿ ಈ ವಿಷಯವನ್ನು ಸರ್ಕಾರದ ಕಿವಿಗೆ ಹಾಕಬೇಕು. ಅಂದಾಗ ಮಾತ್ರ ನಿಮ್ಮ ಕೆಲಸ ಆಗ್ತಾರೆ. ನಾವಿಲ್ಲೇ ಮಾನವಲ್ಲಿ ಸಭೆ ಸಮಾರಂಭಗಳು ಮಾಡಿಬಿಟ್ರೆ ಇಷ್ಟಕ್ಕೆ ಸಾಲದು. ಸರ್ಕಾರದ ಕಿವಿಗೆ ಕೊಡಬೇಕಿದ್ರು, ಸರ್ಕಾರದ ಗಮನಕ್ಕೆ ಬರಬೇಕಿದ್ರು. ನಿಮ್ಗೆ ಯಾಕಂದರೆ ಅನ್ಯಾಯ ಆಗಿದೆ. 6, 12 + 5 17% ನಿಮಗೆ 1% ಇಲ್ಲ. ಅದರಾಗ ಭಾಳ ಮೈಕ್ರೋಸ್ಕೋಪಿಕ್ ಕಮ್ಯುನಿಟಿ, ಭಾಳ ಸಣ್ಣ ಕಮ್ಯುನಿಟಿ, ಅದು ಯಾರಿಗೂ ಕಂಡೇ ಇಲ್ಲ. ಆದರೆ ಎಲ್ಲ ಕಡೆಗೆ ನೀವು ಎಲ್ಲ ಸಮಾಜಕ್ಕೆ ಬೇಕಾದವರು, ನೀವು ಎಲ್ಲ ಸಮಾಜದ ಜೊತೆಗೆ ಒಡನಾಟ ಮಾಡತಕ್ಕಂಥ ಸಮಾಜ ನಿಮ್ಮನ್ನು ಯಾರು ಗುರುಸಿಲ್ಲ. ಆ ಕಾರಣಕ್ಕೆ ನೀವು ಸರ್ಕಾರದ ಗಮನ ಸೆಳೆಯಬೇಕಾದ್ರೆ ಇನ್ನು ದೊಡ್ಡ ಪ್ರಮಾಣದಲ್ಲಿ ಬೆಂಗಳೂರ ಒಂದು ಸಭೆ ಸಮಾರಂಭ ಮಾಡಿ ನೀವು ಯಾಕೆ 1%, 2% ಕೇಳಬಾರ್ದು. ನಮಗೆ ಪರಿಶಿಷ್ಟ ಪಂಗಡಕ್ಕೆ 3% ಇತ್ತು. ನಾವೆಲ್ಲ ಹೋರಾಟ ಮಾಡಿ 7% ಮಾಡಿಸಿದ್ವಿ. 7% ಆಗ್ತಿಲ್ಲ. ಅದು ಹೋರಾಟದಿಂದ ಆಗಿದ್ದು ಹೋರಾಟ. ಅದ್ರ ಜೊತೆಗೆ ನಮ್ಮ ಸಹೋದರ ಸಮಾಜ ಪರಿಶಿಷ್ಟ ಜಾತಿಗಳು ಕೂಡ 2% ಹೆಚ್ಚಾಯಿತು. 15 ಇದ್ದು 17 ಆಗ್ತಿದೆ. ಹಾಗೆ ಹೋರಾಟದ ಮುಖಾಂತರ ಸರ್ಕಾರಿ ಸೌಲಭ್ಯಗಳು ಪಡೆಯಬೇಕಾದ್ರೆ ನಾವು ಹೋರಾಟನೇ ಮಾಡಬೇಕು. ಅದಕ್ಕೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಮಾತು ಹೇಳಿದ್ದಾರೆ, ಫಸ್ಟು ಶಿಕ್ಷಣ, ಆರ್ಗನೈಸೇಷನ್, ಹೋರಾಟ. ಈ 3 ಎಲ್ಲಿ ಇರ್ತಾವ ಅಲ್ಲಿ ಸಕ್ಸಸ್ ಸಂಪೂರ್ಣ ಜಯ ಆಗ್ತದೆ ಅಂತ ಹೇಳಿದಾರೆ. ಸರ್ಕಾರದ ಸೌಲಭ್ಯಗಳು ನೇರವಾಗಿ ಮನೆಗೆ ಬರ್ತಾವೆ. ಈ ಸಂಘಟನೆ, ಶಿಕ್ಷಣ, ಹೋರಾಟ ಇಲ್ಲ ಅಂದ್ರೆ ನಮ್ಮನ್ನು ಯಾರು ಕೇಳದೇ ಇಲ್ಲ. ನಮ್ಮನ್ನು ಯಾರು ಕೇಳಲ್ಲ. ನಮ್ಮ ಅನಿಸಿಕೆಗಳು ಯಾರಿಗೆ ಗೊತ್ತಾಗಲ್ಲ. ಈಗ ಗೊತ್ತಾಗ ಮಾತ್ರ ಪರಿಹರಿಸಲಿಕ್ಕೆ ಸಾಧ್ಯದಾಗ ಇದು ಒಳ್ಳೆ ಕೆಲಸ ಮಾಡಿದರೆ ಇದು ಇಲ್ಲಿಗೆ ಬರಬಾರ್ದು. ಇಲ್ಲಿಗೆ ಕೆಲಸ ಆಗಲ್ಲ. ನಾವೇನಪ್ಪ ಸ್ಟ್ರೈಕ್ ಮಾಡಿದ್ರೆ ಜನಗಣತಿ ಬಂದರು, ಮೋಸಂಗಿ ಬಂದರು, ಯಾರೇನು ಯಾಕೆ ಏನಿಲ್ಲ. ಬರೆಯೋದೇನು ಇರ್ತಿಯಾಗಿಲ್ಲ. ಬರೆಯೋರು ಅಲ್ಲೇ ಆ ಬರೆಯೋರ ಕಿವಿಗೆ ಕೊಡಬೇಕಿಲ್ಲ. ಅಂದಾಗ ಮಾತ್ರ 1% ಕೊಟ್ಟರೆ ನೀವು ಕೂಡ ಇತರೆ ಸಮಾಜದಲ್ಲಿ ತಲೆ ಎತ್ತಿ ಹೋರಾಡಕ್ಕೆ ಸಾಧ್ಯ ಆಗ್ತದೆ. ನಾವು ಒತ್ತಾಯ ಮಾಡ್ತೀವಿ, ಈ ಸಮಾಜದ ಕೂಗನ್ನು ಕೇಳಬೇಕು. ಅಲ್ಲ, ಇಂಥ ಕೂಗುಗಳನ್ನು ಕೇಳಿಸ್ಬೇಕು. ನಮ್ಮ ಅಮ್ಮನ ಅರಬೇಕಲ್ಲಿ ಬಂದಾಗ ಅವ್ರಿಗೆ ಕೆಲಸ ಮಾಡ್ತಾರೆ. ಅವ್ರಿಗೆ ಬಹಳಷ್ಟು ಈ ಕೆಲಸಗಳನ್ನೇ ಮಾಡ್ತಾರೆ. ಅವ್ರ ಜೀವನವೆಲ್ಲ ಇದಕ್ಕೆ ಮುಳುಪಾಗಿರ್ತಾರೆ. ಈ ಸಮಾಜದಲ್ಲಿ ಹೋರಾಡಲು ಮಾಡ್ತಕ್ಕಂಥ ಸರ್ಕಾರ ಗಮನ. ವರದಿ ಶಫೀಕ್ ಹುಸೇನ್, ಮಾನ್ವಿ. ಮೆಂಡು ನ್ಯೂಸ್ ನೆಟ್ವರ್ಕ್, ಸತ್ಯದ ಕನ್ನಡಿ.